ಸನತ್ ಕುಮಾರ್ ಅವರು ಬರೀ ನಿರ್ಮಾಪಕರಲ್ಲ, ಒಬ್ಬ ವ್ಯಕ್ತಿ ಅಲ್ಲ. ಅವ್ರ ಹಿನ್ನೆಲೆ ಬಹಳ ದೊಡ್ಡದಾಗಿದೆ. ತುಂಬ ದೊಡ್ಡ ವ್ಯಕ್ತಿ ಅವರು, ಸಾಧಾರಣವಾದವರಲ್ಲ. ಮುಖ್ಯಮಂತ್ರಿಗಳಿಗೆ ಪರಮ ಭಕ್ತರವರು, ಆಪ್ತರು ಅನ್ನೋಕ್ಕಿಂತ ಭಕ್ತರು. ಆಗಲೇ ಆಂಜನೇಯ ಅವರಲ್ಲ, ಹಾಗೆ ಭಕ್ತರವರು. ಸದಾ ಅವರ ಸ್ಮರಣೆ ಮಾಡ್ತಾ ಇರೋರು. ಸೆಟ್ಟಲ್ಲಿ ಹಾಡು ಮಾಡಬೇಕು, ಮುಖ್ಯಮಂತ್ರಿಗಳ ಬಗ್ಗೆ ಒಳ್ಳೆ ಹಾಡು ಮಾಡಬೇಕು ಅಂತ ಸುಮ್ಮನೆ ಹೇಳ್ತಾರೆ ಅಂತ ನಾನು ಅನ್ಕೊಂಡೆ. ನನಗೆ ಅದು ಕೆಲಸ ವಹಿಸೇ ಬಿಟ್ರು. ನನಗೆ ಹೊಸದಿದು. ಸಿನಿಮಾ ಹಾಡುಗಳು ಬರೆದಿದ್ದೀನಿ, ರಾಜಕೀಯದ ಹಾಡುಗಳನ್ನು ಬರೆದಿರೋದು ಇದೆ ಮೊದಲನೇ ಸಲ. ನಾನು ಬರೆದಿಲ್ಲ, ಇದಕ್ಕೆ ಮೊದಲು ಬರೆದಿಲ್ಲ ನಾನು. ಮುಖ್ಯಮಂತ್ರಿಗಳ ಬಗ್ಗೆ ಬರೀಬೇಕು ಅನ್ಸೋರು ಖುಷಿ ಆಯಿತು ನನಗೆ. ಯಾಕೆಂದರೆ ದೊರೆಯ ಬಗ್ಗೆ 4 ಅಕ್ಷರ ಬರೆಯೋದಕ್ಕೆ ಯೋಗ ಇರಬೇಕು. ಅದು ಇಂಥ ದೊರೆಯ ಬಗ್ಗೆ. ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಬರಲಿಲ್ವಲ್ಲ ಅಂತ ಬೇಸರ ಇತ್ತು. ಒಂದು ಕ್ಷಣ ವೇದಿಕೆ ಮೇಲೆ ಅವರೇ ಬಂದು ಹೋದ್ರೆ ಎಲ್ಲ ಅವರೇ ಮಾತಾಡ್ದಂಗಿತ್ತು. ನಾವೆಲ್ಲ ಕೇಳಿಸ್ಕೊಂಡ್ವಿ, ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಮಿಮಿಕ್ರಿ ಮಾಡೋದು ಸಾಧಾರಣವಾದ ಕಲೆ ಅಲ್ಲ, ಅದು ತುಂಬ ಅದ್ಭುತವಾದ ಕಲೆ. ಪಾತ್ರ ಮಾಡ್ಬೋದು, ಮಿಮಿಕ್ರಿ ಮಾಡೋದು ಭಾಳ ಕಷ್ಟ. ಆದರೆ ಯಥಾವತ್ತಾಗಿ ಅವರನ್ನು ವೇದಿಕೆ ಮೇಲೆ ನೀವೊಂದು 10 ನಿಮಿಷ ತಂದು ನಿಲ್ಲಿಸಿದ್ರಿ. ಧನ್ಯವಾದಗಳು ನಿಮಗೆ. ಹಾಡು ಬರೆಯೋದಕ್ಕೆ ಸ್ಫೂರ್ತಿ ಅವರೇನೆ. ಯಾಕೆಂದರೆ ಅಷ್ಟು ಪ್ರೀತಿ ಮಾಡ್ತಿದ್ರು. ಅವರ ಪ್ರೀತಿಯಿಂದ ಬಂದದ್ದೇ ಇವೆಲ್ಲವೂ ಕೂಡ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮನೆಯಲ್ಲಿ 5 ಮಕ್ಕಳಿದ್ರೆ ಆ 5 ಮಕ್ಕಳು ಉಪವಾಸ ಇರಬಾರ್ದು ಅಂತ ನೋಡ್ಕೊಳ್ಳೋನೆ ಒಳ್ಳೆಯ ತಂದೆ ಆಗ್ತಾನೆ. ಅದೇ ರೀತಿ ರಾಜ್ಯದ ದೊರೆಯಾದವನು ರಾಜ್ಯದ ಪ್ರಜೆಗಳು ಹಸಿವಿನಿಂದ ಇರಬಾರ್ದು ಅಂತ ನೋಡ್ಕೊಳ್ತಾನಲ್ಲ, ನಿಜವಾಗ್ಲೂ ಅವನೇ ದೊರೆ. ಅಂಥ ಗುಣ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಹಾಡು ಬರಿಬೇಕು ಅಂದಾಗ ತುಂಬ ಖುಷಿ ಆಯಿತು ನನಗೆ. ಹಸಿವು ಮುಕ್ತ ರಾಜ್ಯ. ಇವತ್ತು ಬಹಳಷ್ಟು ಕುಟುಂಬಗಳು ಬರಗಾಲದ ಸೋಂಕಿಲ್ಲದೆ ನೆಮ್ಮದಿಯಾಗಿ ಬದುಕನ್ನು ನಡೆಸ್ತಾ ಇದೆ ಅಂದರೆ ಈ ಗ್ಯಾರಂಟಿಗಳಿಂದ. 2,000 ರೂಪಾಯಿ ಹಣ ಅನ್ನೋದು ಕೆಲವರಿಗೆ, ಅದು ಇಲ್ಲಿ ಬೆಂಗಳೂರಿನಲ್ಲಿ ಇರೋರಿಗೆ ಟಿಪ್ಸ್ ಆಗುತ್ತೆ. ಆದರೆ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಜನಕ್ಕೆ 2,000 ರೂಪಾಯಿ ಅನ್ನೋದು 1 ತಿಂಗಳು ಜೀವನ ಮಾಡ್ತಾರೆ ಅವರು. 10 kg ಅಕ್ಕಿ ಸಿಗ್ತಾ ಇದೆ, ಉಚಿತವಾಗಿ ಅವರಿಗೆ ವಿದ್ಯುತ್ ಸಿಗ್ತಾ ಇದೆ. ಆಮೇಲೆ ಹೆಣ್ಮಕ್ಳು ಮಗಳನ್ನ ನೋಡಬೇಕು, ಅತ್ತೆ ನೋಡಬೇಕು, ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಗಂಡನ ಹತ್ರ ಕೈ ಚಾಚಬೇಕಾಗಿತ್ತು. ಆದ್ರೆ ಇವತ್ತು ಸಲೀಸಾಗಿ ಹೋಗ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು ಹೋಗ್ಬಿಟ್ಟು ಬರ್ತಾರೆ. ಬಸ್ಸಲ್ಲಿ ಉಚಿತ, ಅವರಿಗೆ ಟಿಕೆಟ್ ಇಲ್ಲ. ಇವೆಲ್ಲವನ್ನ ಈ ಸರ್ಕಾರ ಕೊಟ್ಟಿದೆ ಅಲ್ಲ. ಈ ಸರ್ಕಾರ ನಿಜವಾಗ್ಲೂ ಬಡಬಗರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರ. ಇದನ್ನ ಹಾಡಿನ ಮುಖಾಂತರ ಇದನ್ನು ತರಬೇಕು ಅಂತ ಹೇಳಿ ನನಗೆ ತುಂಬಾ ಸಮಯ ಸ್ವಲ್ಪನೇ ಕೊಟ್ಟರು ಯಜಮಾನರು. ಬಹಳ ಅರ್ಜೆಂಟಲ್ಲಿ ಮಾಡಿದಂಥ ಗೀತೆ ಇದು. ಹೌದು, ಡೇಟು ಕೊಟ್ಬಿಟ್ರು ಅವರು. ಹೇಳಿ ಮಂಜು ಅವರೇ ಕರೆಕ್ಟ್ ಅಲ್ವಾ? ಒಂದು ವಾರದಲ್ಲಿ ಮಾಡಿದ್ದು. 1 ವಾರ 10 ದಿವಸನೂ ಆಗಿಲ್ಲ ಈ 4 ಹಾಡುಗಳು ಮಾಡೋದು. ಬಹುತೇಕ ಈ ಹಾಡಿನ ಹಿಂದೆ ಸುಮಾರು 22 ಜನ ಕೆಲಸ ಮಾಡಿದ್ದಾರೆ ಇದ್ರ ಹಿಂದೆ. ಅವರೆಲ್ಲರೂ ಕೂಡ ಹೆಚ್ಚು ಕಡಿಮೆ 1 ವಾರದಿಂದ ನಿದ್ದೆ ಮಾಡಿಲ್ಲ. ಎಲ್ಲರೂ ನಿದ್ದೆ ಮಾಡಿಲ್ಲ, ಹಗಲು ರಾತ್ರಿ ಕೆಲಸ ಮಾಡಿ ಇವತ್ತು ಇದನ್ನು ಬಿಡುಗಡೆ ಮಾಡಲೇಬೇಕು ಅಂತ ಎಲ್ಲ ನಿದ್ದೆ ಮಾಡ್ತಿದ್ದಾರೆ ಇವತ್ತು. ಅಷ್ಟು ಅವ್ರಿಗೆ ತೊಂದರೆ ಕೊಟ್ಟಿದ್ದೀನಿ. ಇನ್ನೂ ಸಣ್ಣ ಕರೆಕ್ಷನ್ಗಳಿದೆ. ಇನ್ನೊಂದು 2-3 ದಿನ ಕೆಲಸ ಆಗುತ್ತೆ. ಅದಾದ ನಂತರ ನಾಳೆ ಮೊದಲನೇ ಗೀತೆಯನ್ನು ನಾವು ಹೊರಗಡೆ ತರ್ತಾ ಇದ್ದೀವಿ. ನಮಗೆ ಒಂದು ಒಳ್ಳೆ ಕೆಲಸಕ್ಕೆ ಪೆನ್ ಹಿಡಿಯೋದು ಅಂದರೆ ಅದು ಯೋಗ ಇರಬೇಕು. ನಾನು ಮುಖ್ಯಮಂತ್ರಿಗಳ ಬಗ್ಗೆ ಇನ್ನೂ 100 ಹಾಡು ಬರೆಯೋದಕ್ಕೂ ಸಿದ್ಧವಾಗಿದ್ದೀನಿ. ಅಷ್ಟು ಮೆಟೀರಿಯಲ್ ಅವ್ರ ಹತ್ರ ಇದೆ, ಅಷ್ಟು ಕಂಟೆಂಟ್ ಅವ್ರ ಹತ್ರ ಇದೆ. ಯಾಕೆಂದ್ರೆ ಸಾಧಾರಣ ಕುಟುಂಬದಿಂದ ಬಂದು ರಾಜ್ಯ ಆಳೋದು ಅಂದ್ರೆ ಸಾಮಾನ್ಯ ಅಲ್ಲ. ಈ ಘಟಾನುಘಟಿಗಳ ಮಧ್ಯೆ ಎದ್ದು ನಿಂತ್ಕೊಂಡು ತೊಡೆ ತಟ್ಟೋದು ಅಂದ್ರೆ ಸಾಧಾರಣವಾಗಿ ಸಾಧ್ಯನೇ ಇಲ್ಲ. ಅವ್ರಿಗೆ ಯೋಗನೂ ಇರಬೇಕು, ಯೋಗ್ಯತೆನೂ ಇರಬೇಕು, ಅದೃಷ್ಟನೂ ಇರಬೇಕು, ಅವ್ರಿಗೆ ಆ ಕೆಪಾಸಿಟಿನೂ ಇರಬೇಕು. ಎಲ್ಲವೂ ಇರ್ತಕ್ಕಂಥ ಅದು 2ನೇ ಸಲ. ಅದು ಇನ್ನೂ ಅದ್ಭುತ. ಅದು 5 ವರ್ಷದ ಪರಿಪೂರ್ಣ ಆಡಳಿತವನ್ನು ಕೊಟ್ಟಂತವ್ರು ಬಹುಶಃ 2 ರಾಜ್ಯದಲ್ಲಿ ಅಲ್ವಾ ಸರ್? ದೇವರಾಜ ಅರಸು ಅವರು ಬಿಟ್ರೆ ಕಳಂಕರಹಿತ ಸರ್ಕಾರವನ್ನು ಕೊಟ್ಟಿದ್ದು ನಮ್ಮ ಹೆಮ್ಮೆಯ ಭಾಗ್ಯರಾಜ ಅವರು. ಅದೇ ಭಾಗ್ಯರಾಜ ಯಾಕೆ ಅಂತ ಕೇಳಿದ್ರು, ಕರ್ನಾಟಕಕ್ಕೆ, ಕನ್ನಡ ನಾಡಿನ ಜನತೆಗೆ ಭಾಗ್ಯಗಳ ಸುರಿಮಳೆಯನ್ನ ಕೊಟ್ಟಿದ್ದು ಮುಖ್ಯಮಂತ್ರಿಗಳು, ಅದು ನಮ್ಮ ಭಾಗ್ಯರಾಜ ಅವರು. ಹಾಗಾಗಿ ನಾನು ಭಾಗ್ಯರಾಜ ಅಂತ ಶೀರ್ಷಿಕೆಯನ್ನು ಕೊಟ್ಟು ಇವತ್ತು ಈ ಆಲ್ಬಮನ್ನು ಬಿಡುಗಡೆ ಮಾಡಿದ್ದೀನಿ. ಹಾಗಾಗಿ ನನಗಿಂತ ಅವಕಾಶ ಕೊಟ್ಟಿದ್ದಾರೆ. ನಾನು ಕೆಲಸ ಮಾಡಿದೆ ಅನ್ನೋದಕ್ಕಿಂತಲೂ ನನಗೆ ಅವಕಾಶ ಕೊಟ್ಟರಲ್ಲ ಸನತ್ ಕುಮಾರ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ
ನೀವೆಲ್ಲ ಬಂದಿದ್ದೀರಿ, ಮುಖ್ಯವಾಗಿ ರೇವಣ್ಣ ಸರ್ ಬಂದಿರೋ ಭಾಳ ಖುಷಿ ಆಯಿತು. ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ, ನಿಮಗೂ ಧನ್ಯವಾದಗಳನ್ನು ಹೇಳ್ತೀನಿ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ, ನಿಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಾವು ಇಂಥದ್ದೇ ಕಾರ್ಯಕ್ರಮಗಳನ್ನು ಮಾಡೋಣ. ಈ ರಾಜ್ಯದ ಏನೇನು ಒಳ್ಳೊಳ್ಳೆ ಕೆಲಸಗಳಿದೆ, ಈ ಸರ್ಕಾರದ ಒಳ್ಳೊಳ್ಳೆ ಕೆಲಸಗಳನ್ನು ಮತ್ತೆ ನಾನು ಹಾಡಿನ ರೂಪದಲ್ಲಿ ಇನ್ನೂ ತರ್ತಾನೆ ಇರ್ತೀನಿ. ಸನತ್ ಸರ್ ಹೇಳಿದ್ದಾರೆ, ಇನ್ನೂ ಹಾಡುಗಳನ್ನು ಬರೀಬೇಕು, ನಾನು ಬರೀತೀನಿ, ತರ್ತಾನೆ ಇರ್ತೀನಿ. ಜನಗಳಿಗೆ ಒಳ್ಳೆಯದನ್ನು ತಲುಪಿಸೋಣ. ಒಳ್ಳೆಯದನ್ನು ತಲುಪಿಸೋದಕ್ಕೆ ಮುಜುಗರ ಯಾತಕ್ಕೆ, ಭಯ ಯಾತಕ್ಕೆ, ನಾವು ಒಳ್ಳೆ ಕೆಲಸಗಳನ್ನು ಮಾಡೋಣ. ಧನ್ಯವಾದಗಳು. ಮತ್ತೊಮ್ಮೆ ಸನತ್ ಕುಮಾರ್ ಅವರಿಗೆ ಧನ್ಯವಾದಗಳು ಸರ್. ನಮಸ್ಕಾರ.